ಹಾಯ್, ಈಗ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅನೌನ್ಸ್ ಆಯಿತು. ಅದರಲ್ಲಿ NC ಅಂತ ಬಂದವರು ಅಂದರೆ ನಾಟ್ ಕ್ಲಿಯರ್ಡ್ ಅಥವಾ ನಾಟ್ ಕಂಪ್ಲೀಟೆಡ್ ಅಂತ ಬಂದ ವಿದ್ಯಾರ್ಥಿಗಳು KCET ಎಕ್ಸಾಮ್ ಬರಿಬಹುದಾ, ಪ್ರೊಸೀಜರ್ ಏನಿರುತ್ತೆ ಇದನ್ನು ಕೇಳ್ತಾ ಇದ್ರು. ನಿಮಗೆ ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸನ್ನು ಕೊಡ್ತಾ ಇದ್ದೀನಿ. ಮೊದಲಾಗಿ ನಿಮ್ಮ ರಿಸಲ್ಟಲ್ಲಿ NC ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಬಂದರೂ ಕೂಡ ನೀವು KCET ಎಕ್ಸಾಮ್ ಬರಿಬಹುದು. ನಿಮಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅನಂತರ KCET ಎಕ್ಸಾಮ್ ಏನಿದೆ ಅದನ್ನು ಕೂಡ ಬರೀರಿ. ಅದಕ್ಕಿಂತ ಮೊದಲು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏಪ್ರಿಲ್ 17. ಅದಕ್ಕಿಂತ ಮೊದಲೇ ಈಗ ಯಾವ ಸಬ್ಜೆಕ್ಟ್ಗೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ ಅದಕ್ಕೆ ಅಪ್ಲೈ ಮಾಡಿ, ಅಂದರೆ ಒಂದು ಸಬ್ಜೆಕ್ಟ್ನ ಎಕ್ಸಾಮ್ಗೆ ಅಪ್ಲೈ ಮಾಡಿ. ಓಕೆ, ಹಾಗಿದ್ರೆ ಮೊದಲಿಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋತೀರಾ KCET ಎಕ್ಸಾಮ್ದು. ಅದರ ನಂತರ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡ್ತೀರಾ. ಅದರ KCET ಎಕ್ಸಾಮ್ ಆಗುತ್ತೆ, KCET ಎಕ್ಸಾಮ್ ಬರೀತೀರಾ. ಅದರ ನಂತರ ಈ ಎರಡನೇ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ 24ರಿಂದ ಎರಡನೇ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನೀವು ಯಾವ ಸಬ್ಜೆಕ್ಟ್ನ ಎಕ್ಸಾಮನ್ನು ಬರೀಬೇಕು ಅಂತ ಇರ್ತೀರಾ ಅದನ್ನು ಬರೀರಿ, ಅದಕ್ಕೆ ಪ್ರಿಪೇರ್ ಆಗಬೇಕು. KCET ಎಕ್ಸಾಮ್ ಮುಗಿದ ತಕ್ಷಣ ನೀವು ಯಾವ ಸಬ್ಜೆಕ್ಟ್ಗೆ NC ಅಂತ ಬಂದಿದೆ ಆ ಸಬ್ಜೆಕ್ಟ್ನ ಎಕ್ಸಾಮ್ ಬರೋದಕ್ಕೆ ಪ್ರಿಪೇರ್ ಆಗಬೇಕು. ಪ್ರಿಪೇರ್ ಆಗಿ ಎರಡನೇ ಬೋರ್ಡ್ ಎಕ್ಸಾಮಲ್ಲಿ ಆ ಸಬ್ಜೆಕ್ಟ್ನ ಎಕ್ಸಾಮನ್ನು ಬರೀರಿ. ಬರೆದ ನಂತರ ಪಾಸ್ ಆಗ್ತೀರಾ. ಪಾಸ್ ಅಂದರೆ ಪಾಸ್ ಆಗೋ ರೀತಿ ಚೆನ್ನಾಗಿ ಪ್ರಿಪೇರ್ ಆಗಿ ಬರೀರಿ, ಅದಕ್ಕೋಸ್ಕರ ಪಾಸ್ ಆಗ್ತೀರಾ ಅಂತ ಇದ್ದೀನಿ. ಪಾಸ್ ಆಗ್ತೀರಾ. ನಿಮ್ಮ ರಿಸಲ್ಟ್ ಬರುತ್ತೆ. ಎರಡನೇ ಬೋರ್ಡ್ ಎಕ್ಸಾಮ್ ಆದ ನಂತರ ನಿಮ್ಮ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ಕೆಲವು ದಿನಗಳ ನಂತರ KCET ರ್ಯಾಂಕ್ ಅನೌನ್ಸ್ ಆಗುತ್ತೆ. ಓಕೆನಾ? ಸೊ ನೀವೀಗ ಎರಡನೇ ಬೋರ್ಡ್ ಎಕ್ಸಾಮಲ್ಲಿ ಪಾಸ್ ಆದರೂ ಕೂಡ ನೀವು KCET ರ್ಯಾಂಕನ್ನು ಪಡೆದುಕೊಳ್ತೀರಾ. KCET ರ್ಯಾಂಕನ್ನು ಪಡೆದುಕೊಳ್ಳೋದ್ರ ಜೊತೆಗೇ KCETಯ ಮೊದಲನೇ ರೌಂಡಿಂದ ಟೋಟಲ್ 3 ರೌಂಡ್ಸ್ ಇರುತ್ತೆ. ಸೊ ನೀವು ಎರಡನೇ ಬೋರ್ಡ್ ಎಕ್ಸಾಮ್ ಬರೆದ್ರೂ ಕೂಡ ರ್ಯಾಂಕನ್ನು ಪಡೆದುಕೊಂಡು KCET ಮೊದಲನೇ ರೌಂಡಿಂದನೇ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಅದಕ್ಕೋಸ್ಕರ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ ನೀವು ಮಾಡಬೇಕಾಗಿರುವಂಥ ಕೆಲಸ ಒಂದು ಆರ್ಡ್ರಲ್ಲಿ ಹೇಳಬೇಕಾದ್ರೆ, ಮೊದಲಿಗೆ ಈಗ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ನಂತರ ಸೆಕೆಂಡ್ ಬೋರ್ಡ್ ಎಕ್ಸಾಮ್ಗೆ ಅಪ್ಲೈ ಮಾಡಿ. ಈಗ ಸದ್ಯದ ಮಟ್ಟಿಗೆ KCET ಪ್ರಿಪೇರ್ ಆಗಿ KCET ಎಕ್ಸಾಮ್ ಇರಲಿ. KCET ಎಕ್ಸಾಮ್ ಮುಗಿದ ತಕ್ಷಣ ಏನು ಮಾಡ್ತೀರಾ, ಎರಡನೇ ಬೋರ್ಡ್ ಎಕ್ಸಾಮಲ್ಲಿ ಯಾವ ಸಬ್ಜೆಕ್ಟ್ಗೆ NC ಅಂತ ಬಂದಿದೆಯೋ ಅದರ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಕೊಂಡು ಆ ಸಬ್ಜೆಕ್ಟನ್ನು ಪಾಸ್ ಮಾಡ್ಕೊಳ್ಳಿ. ಪಾಸ್ ಆಯಿತು ಅಂತಂದರೆ KCET ಕೌನ್ಸಿಲಿಂಗಲ್ಲಿ ಮೊದಲನೇ ರೌಂಡಿಂದ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.